ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಂದರೆ, ನೀವು ಐಫೋನಿಂದ ಆ್ಯಂಡ್ರಾಯ್ಡ್ಗೆ ಯಾವ ಥರ ಫೋಟೋಸ್ ಮತ್ತು ವೀಡಿಯೋಸ್ನ ಯಾವ ಥರ ಶೇರ್ ಮಾಡಬೇಕಂತ ಈ ವಿಡಿಯೋದಲ್ಲಿ ನಿಮಗೆ ಯಾವ ಥರ ಶೇರ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಹೊಸಬರಾಗಿದ್ದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನಿಮಗೆ ಕೂಡ ಫಸ್ಟ್ ಬರುತ್ತೆ, ಅದಕ್ಕೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಈಗ ನೋಡಿ, ನೀವು ಆ್ಯಂಡ್ರಾಯ್ಡಿಂದ iOSಗೆ ಶೇರ್ ಮಾಡಬೇಕಂದ್ರೆ ಪ್ಲೇಸ್ಟೋರ್ನಲ್ಲಿ ನೀವು ಈಜಿ ಶೇರ್ ಆ್ಯಪ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಯಾವ ಥರ ಅಂದರೆ ಈಗ ನೋಡಿ, ಈಜಿ ಶೇರ್ ಅಂತ ನೋಡಿ, ಈಗ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ನೋಡಿ, ಆ್ಯಪ್ ಸ್ಟೋರ್ಗೆ ಹೋಗಿ, ನೀವು ಐಫೋನ್ ಇದ್ದರೆ ಆ್ಯಪ್ ಸ್ಟೋರ್ಗೆ ಹೋಗಿ ಈಗ ಸರ್ಚ್ ಮಾಡಿ ಈಜಿ ಶೇರ್ ಅಂತ. ನೋಡಿ, ಇದು 3 ವರ್ಷ ಇದೆ, ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ನೋಡಿ, ಈಗ ಎರಡು ಕಡೆ ನೀವು ಏನು ಮಾಡ್ಬೇಕಂದ್ರೆ ಓಪನ್ ಮಾಡಬೇಕು. ಈಗ ನೋಡಿ, ಆ್ಯಂಡ್ರಾಯ್ಡಲ್ಲಿ ಆಪ್ಷನ್ ಬರುತ್ತೆ, ಏನಂದರೆ ಫೈಲ್ ಟ್ರಾನ್ಸ್ಫರ್ ಅಂತ. ಇದು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗೆ ಆಪ್ಷನ್ ಬರುತ್ತೆ ನೋಡಿ, ಟ್ರಾನ್ಸ್ಫರ್ ಫೈಲ್ಸ್ ಫ್ರಮ್ ಐಫೋನ್ ಅಂತ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ರಾಯ್ಡ್ನಲ್ಲಿ ಒಂದು QR ಕೋಡ್ ಜನರೇಟ್ ಆಗುತ್ತೆ, ಅದನ್ನು ನೀವು ಐಫೋನ್ನಿಂದ ಸ್ಕ್ಯಾನ್ ಮಾಡಬೇಕು, ಅವಾಗ ನಿಮ್ಮದು ಡಿವೈಸ್ ಕನೆಕ್ಟ್ ಆಗುತ್ತೆ. ಈಗ ಐಫೋನಲ್ಲಿ ನೋಡಿ, ಟ್ರಾನ್ಸ್ಫರ್ ನಾವು ಅಂತ ಕ್ಲಿಕ್ ಮಾಡಿ. ಈಗ ನೋಡಿ, ಸ್ಕ್ಯಾನ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಈಜಿ ಶೇರ್ ವಾಂಟ್ಸ್ ಟು ಜಾಯಿನ್ ವೈಫೈ ನೆಟ್ವರ್ಕ್ ಅಂತ ಈ ಥರ ಬರುತ್ತೆ. ಜಾಯಿನ್ ಅಂತ ಕ್ಲಿಕ್ ಮಾಡಿ. ಸ್ವಲ್ಪ ವೇಟ್ ಮಾಡಿ. ನೋಡಿ, ಈಗ 2 ಡಿವೈಸ್ ಕೂಡ ಈಗ ಕನೆಕ್ಟ್ ಆಗಿದೆ. ಇಲ್ಲಿ ಆ್ಯಂಡ್ರಾಯ್ಡಿಂದ ಈಗ ಐಫೋನಿಂದ ಶೇರ್ ಮಾಡ್ಬೇಕಂದ್ರೆ ಈಗ ಫೈಲ್ಸ್ನ ಸೆಲೆಕ್ಟ್ ಮಾಡ್ಬೋದು. ಈ ಥರ ಸೆಲೆಕ್ಟ್ ಮಾಡ್ಬೋದು. ನೋಡಿ, ಈಗ ಮ್ಯೂಸಿಕನ್ನು ಕಳಿಸ್ತಾ ಇದ್ದೀನಿ ನೋಡಿ, ಯಾವುದು ಅಂದರೆ ಈಗ ಇದೊಂದು ಮ್ಯೂಸಿಕ್ ನೋಡಿ ಕಳಿಸ್ತಾ ಇದ್ದೀನಿ. ಅಂತ ಕ್ಲಿಕ್ ಮಾಡಿ. ಈಗ ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಶೇರ್ ಅಂತ ಕ್ಲಿಕ್ ಮಾಡಿ. ಈಗ ಶೇರ್ ಅಂತ ಕ್ಲಿಕ್ ಮಾಡಿ. ಆಲ್ರೆಡಿ ಕನೆಕ್ಟ್ ಆಗಿದೆ. ಈಗ ನೋಡಿ, ಕೆಳಗೆ ತೋರಿಸ್ತಾ ಇದೆಯಲ್ಲ, ಅದರ ಡಿವೈಸ್ iQOO Z9s ಅಂತ 5G. ಇಲ್ಲಿ ಸೆಂಡ್ ಮಾಡಿ. ನೋಡಿ, ಈ ಥರ ಸೆಂಡ್ ಆಗಿದೆ. ಇಲ್ಲಿ ನೋಡಿ, ಯಾವ ಥರ ಅಂದರೆ ಈಗ ನೋಡಿ ರಿಸೀವ್ಡ್. ನೋಡಿ, ಈ ಥರ ಮ್ಯೂಸಿಕ್ನ ರಿಸೀವ್ ಆಗಿದೆ. ಸೊ ಗೈಸ್, ಈ ಥರ ನೀವು ಆ್ಯಂಡ್ರಾಯ್ಡಿಂದ ಐಫೋನ್ಗೆ ಈ ಥರ ಇಮೇಜ್ ಆಗಲಿ, ವಿಡಿಯೋಸ್ ಆಗಲಿ, ಮತ್ತು ಹಾಗೆ ಆಡಿಯೋ ಆಗಲಿ, ಈ ಥರ ನೀವು ಶೇರ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಹೋದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವುದೇ ಟೆಕ್ ರಿಲೇಟೆಡ್ ಆಗಿ ವಿಡಿಯೋ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆ ನಾನು ಯಾವ ಥರ ಮಾಡಬೇಕಂತ ವಿಡಿಯೋ ಮಾಡ್ತೀನಿ.